ಸುಮಾರು 18-19 ಸಾವಿರ ಲೀಡನ್ನ ಕೊಟ್ಟಿದ್ರಿ. ಅದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಬರೀ 10,000ದಿಂದ ಆಗ ಸೋತರೂ ಕೂಡ ಸಿಂಗನೂರಿನವರು ನನಗೆ ದೊಡ್ಡ ಅಂತರದಿಂದ ಮತದಾನವನ್ನು ಮಾಡಿದ್ರು, ಆಶೀರ್ವಾದವನ್ನು ಮಾಡಿದ್ರು. ನಿಮ್ಮ ಋಣ ನನ್ನ ಮೇಲಿದೆ, ಅದನ್ನು ತೀರಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವತ್ತು ಕೂಡ ಅಪ್ಪನಗೌಡ ಬಾದಲಿಯವರು ನನ್ನ ಪರವಾಗಿ ಕೆಲಸ ಮಾಡಿದ್ರು. ಇವತ್ತು ನನ್ನ ಜೊತೆ ಇದ್ದಾರೆ, ಇವತ್ತು ಆತ್ಮೀಯತೆಯಿಂದ ಇದ್ದಾರೆ. ಅದರಿಂದ ಅಪ್ಪನಗೌಡ ಬಾದಲಿಯವರು ಮೊದಲಿಂದಲೂ ಕೂಡ ನನಗೆ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಬಂದಿದ್ದಾರೆ. ಅಪ್ಪನಗೌಡ ಬಾದಲಿಯವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೇ 7ನೇ ತಾರೀಕು ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ನೀವು ಯಾರಿಗೆ ಮತದಾನವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಬೇಕಾಗ್ತದೆ. ನಿಮ್ಮ ಮುಂದೆ ಭಾರತೀಯ ಜನತಾ ಪಕ್ಷ ಮತ್ತು JDS ಮೈತ್ರಿ ಮಾಡಿಕೊಂಡು ಈ ಸಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆಯನ್ನ ಎದುರಿಸ್ತಾ ಇದೆ. ಭಾರತೀಯ ಜನತಾ ಪಕ್ಷ ಮತ್ತು JDS ಅವುಗಳ ಅಭ್ಯರ್ಥಿಯಾಗಿ ಡಾಕ್ಟರ್ ಬಸವರಾಜು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣ ಇಲ್ಲೇನೆ ಸಿಟ್ಟಿಂಗ್ MP ಸಂಗಣ್ಣ ಕರಡಿಯವರಿಗೆ ತಪ್ಪಿಸ್ಬಿಟ್ರಿ ಸರ್. ಕರಡಿ ಸಂಗಣ್ಣ ಈ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನ ಮಾಡಿದರು. ಆದರೂ ಕೂಡ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಹಾಗಾಗಿ ಬೇಸರಗೊಂಡು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಸವರಾಜ್ ರಾಜಶೇಖರ್ ಇಟ್ನಾಳ್ ಅವರು ನಮ್ಮ ಅಭ್ಯರ್ಥಿಯಾಗಿ ಕಳೆದ ಬಾರಿಯೂ ಕೂಡ ಸ್ಪರ್ಧೆ ಮಾಡಿದರು. ಸ್ವಲ್ಪ ಅಂತರದಲ್ಲಿ ಸೋತರು. ಈ ಸಾರಿ ನಿಮ್ಮ ಉತ್ಸಾಹವನ್ನು ನೋಡಿದ್ರೆ, ಈ ಸಾರ್ವಜನಿಕ ಸಭೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಸೇರೋದನ್ನು ನೋಡಿದ್ರೆ, ಈ ಚುನಾವಣೆಯಲ್ಲಿ ರಾಜಶೇಖರ್ ಇಟ್ನಾಳ್ ಅವರು 100% ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಗೆಲ್ಲಬೇಕು ಕೂಡ. ಅವ್ರ ತಂದೆ ಬಸೇಟಪ್ಪನವರು ಕೂಡ ಸ್ವಲ್ಪ ಅಂತರದಲ್ಲಿ ಸೋತು. ಕಳೆದ ಬಾರಿ ಕರಡಿ ಸಂಗಣ್ಣವ್ರ ವಿರುದ್ಧ ರಾಜಶೇಖರ್ ಇಟ್ನಾಳ್ ಅವರು ಕೂಡ ಸ್ವಲ್ಪ ಅಂತರದಲ್ಲಿ ಸೋತು. ಈ ಸಾರಿ ನಿಮ್ಮೆಲ್ಲ ನೋಡಿದ ಮೇಲೆ, ನಿಮ್ಮ ಉತ್ಸಾಹ ನೋಡಿದ ಮೇಲೆ ಈ ಸಾರಿ ರಾಜಶೇಖರ್ ಇಟ್ನಾಳ್ ಅವರಿಗೆ ಆಶೀರ್ವಾದ ಮಾಡೇ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಬಂದಿದೆ.
ಚಿನ್ನೂರು ವಿಧಾನಸಭಾ ಕ್ಷೇತ್ರದಿಂದ ಮತ್ತೆ ಪಕ್ಕದ ಕ್ಷೇತ್ರಗಳಿಂದ ಹೆಚ್ಚು ಬಹುಮತ ಬರುತ್ತದೆ ಅಂತಕ್ಕಂಥ ನಂಬಿಕೆ ನನಗೆ ಬಂದಿದೆ. ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. 3ನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ಈ ದೇಶದ ಜನರ ಆಶೀರ್ವಾದವನ್ನ ಕೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ನರೇಂದ್ರ ಮೋದಿ ಅವರಿಗೆ ಈ ಸಾರಿ ವೋಟ್ ಕೇಳ್ತಕ್ಕಂಥ ಯಾವುದೇ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಭಾವನಾತ್ಮಕವಾದಂಥ ವಿಚಾರಗಳನ್ನ ಜನರ ಮುಂದೆ ಇಟ್ಟು 2014ರಲ್ಲಿ ಗೆದ್ರು, 2019ರಲ್ಲಿ ಗೆದ್ರು. ಆದರೆ 2024ರಲ್ಲಿ ಅವರು ಭಾವನಾತ್ಮಕವಾದಂಥ ವಿಚಾರಗಳನ್ನ ಜನರ ಮುಂದೆ ಹೇಳಿ ಜನರ ಪ್ರೀತಿಯನ್ನ, ಜನರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ಕೊಂಡಿದ್ದೇನೆ. ಆದ್ರೂ ಕೂಡ ಒಂದು ವಿಚಾರವನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆಕ್ಸಿಸ್ ಮೈ ಇಂಡಿಯಾ ಅಂತೇಳಿ ಸರ್ವೆ ಮಾಡಿದ್ದಾರೆ. ಆ ಸರ್ವೆನಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ 200ರಿಂದ 210 ಸೀಟ್ಗಳನ್ನ ಗೆಲ್ತೀವಿ ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರಿಗೆ ಗೊತ್ತಾಗಿದೆ, ಬಿಜೆಪಿಗೆ ಗೊತ್ತಾಗಿದೆ. 200ರಿಂದ 210. ಅದಕ್ಕೋಸ್ಕರನೇ ಇಡೀ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ 100ಕ್ಕೂ ಹೆಚ್ಚು ಜನರಿಗೆ ಟಿಕೆಟ್ ಅನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಕರ್ನಾಟಕದಲ್ಲಿ ಸುಮಾರು 12 ಜನ ಸಿಟ್ಟಿಂಗ್ ಎಂಪಿಗಳಿಗೆ ಟಿಕೆಟ್ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ನರೇಂದ್ರ ಮೋದಿ ಅವರಿಗೆ ವಿಶ್ವಾಸ ಇದ್ದಿದ್ರೆ, ಗೆಲ್ತೀವಿ ಅಂತಕ್ಕಂಥ ನಂಬಿಕೆ ಇದ್ದಿದ್ರೆ ಇಷ್ಟೊಂದು ಸೀಟ್ಗಳನ್ನ ಬದಲಾವಣೆ ಮಾಡಬೇಕಾದಂತ ಅಗತ್ಯ ಏನಿತ್ತು? ಅವರು ಸೋಲ್ತೀವಿ ಅಂತ ಗೊತ್ತಾಗದ್ರಿಂದಲೇ ಇಷ್ಟೊಂದು ಸೀಟ್ಗಳನ್ನ ಕರ್ನಾಟಕದಲ್ಲಿ 12ಕ್ಕೂ ಹೆಚ್ಚು, ಇಡೀ ದೇಶದಲ್ಲಿ 100 ಜನರಿಗೂ ಹೆಚ್ಚು ಸ್ಥಾನಗಳನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ ನರೇಂದ್ರ ಮೋದಿಯವರು ಈ ದೇಶದ ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೆಲಸ ಬಹಳ ಕಡಿಮೆ. ನೀವು ನೋಡಿ, ನರೇಂದ್ರ ಮೋದಿಯವರು ಯಾವುದೇ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಅಥವಾ ವೋಟ್ ಕೇಳುವಾಗ 10 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೀನಿ ಅಂತೇಳಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡಲ್ಲ. ಭಾವನಾತ್ಮಕವಾದಂಥ ವಿಚಾರಗಳನ್ನು ಜನರ ಮುಂದೆ ಹೇಳ್ತಾ ಇದ್ದಾರೆ. 2014ರಲ್ಲಿ ಏನು ಹೇಳಿದ್ದೆ ಆ ಎಲ್ಲ ಭರವಸೆಗಳನ್ನು ಈಡೇರಿಸಿದೀವಾ ಇಲ್ವಾ? ಇದನ್ನು ಜನಗಳ ಮುಂದೆ ಇಡಬೇಕಲ್ಲ. ಆದ್ರೆ ನೀವು ಯಾವನ್ನೂ ಕೂಡ ಚರ್ಚೆ ಮಾಡಲ್ಲ. ನಿರುದ್ಯೋಗದ ಬಗ್ಗೆ ಚರ್ಚೆ ಮಾಡಲ್ಲ, ಬೆಲೆ ಏರಿಕೆ ಬಗ್ಗೆ ಚರ್ಚೆ ಮಾಡಲ್ಲ, ಹಣದುಬ್ಬರದ ಬಗ್ಗೆ ಚರ್ಚೆ ಮಾಡಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ. ಇವತ್ತು ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಅಥವಾ ಏನು ಸಾಧನೆ ಮಾಡಿದೀನಿ ಅಂತ ಹೇಳ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಲ್ಲ. ನಾನು ಇವತ್ತು ನೋಡಿದೆ, ಅವರು ಭಾಷಣ 4 ಕಡೆ ಅವರು ಭಾಷಣ ಮಾಡಿದ್ದಾರೆ. ಎಲ್ಲ ಕಡೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ಅಭಿವೃದ್ಧಿ ಮಾಡಿದ್ದೇನೆ. ಏನ್ ಅಭಿವೃದ್ಧಿ ಮಾಡಿದ್ದೀನಿ ಅಂತಕ್ಕಂಥದ್ದು ಹೇಳಲ್ಲ. ಕಳೆದ ಚುನಾವಣೆಯಲ್ಲಿ ಹೇಳಿದ್ರು, 2014ರಲ್ಲಿ ಹೇಳಿದ್ರು. ಏನ್ ಹೇಳಿದ್ರು ಅಂತಂದ್ರೆ, ವಿದೇಶದಲ್ಲಿ ಕಪ್ಪು ಹಣ ಇದೆ.
ಅದರಲ್ಲಿ ರಾಜಕಾರಣಿಗಳು, ಕಾಂಗ್ರೆಸ್ನ ರಾಜಕಾರಣಿಗಳು ಹೆಚ್ಚು ಕಪ್ಪು ಹಣ ಅಲ್ಲಿ ಇಟ್ಟಿದ್ದಾರೆ ವಿದೇಶದಲ್ಲಿ. ಬೇರೆ ಶ್ರೀಮಂತರೆಲ್ಲ ಇಟ್ಟಿದ್ದಾರೆ. ಆ ಹಣನೆಲ್ಲ ತಗೊಬಂದು 100 ದಿನದಲ್ಲಿ, ಅದೇನೋ 100 ದಿನದಲ್ಲಿ ತಗೊಬಂದು ಎಲ್ಲ ಕುಟುಂಬಗಳಿಗೆ ಅವರ ಅಕೌಂಟ್ಗಳಿಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳೋದು. 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರ. ನೀವು ಹೇಳಿ, ಇದು ಹೇಳಿದ್ದದ್ದು ನಿಜನ ಸುಳ್ಳ? ಹೇಳಿದ್ರಲ್ಲ, ನಿಮಗೆ 10 ವರ್ಷ ಆಯ್ತಲ್ಲ, 15 ಲಕ್ಷ ರೂಪಾಯಿ ಬಂದಿದ್ಯಾ? ಬಂದಿದ್ಯಾ? ಬಂದಿಲ್ಲ. ಆದ್ರೆ ಇದು ಮೊದಲೇ ಸುಳ್ಳಲ್ವಾ ನರೇಂದ್ರ ಮೋದಿ ಅವರು ಹೇಳಿದಂಥದ್ದು? 15 ಲಕ್ಷ 100 ದಿನದಲ್ಲಿ ತಂದುಕೊಡ್ತೀನಿ ಅಂತ ಹೇಳಿದ್ರು. ಇವತ್ತಿನವರಿಗೆ ತರಲಿಕ್ಕಾಗಲಿಲ್ಲ. ಈ ದೇಶದ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ, ಯುವತಿಯರಿಗೆ ಕೆಲಸ ಕೊಡ್ಲಿಕ್ಕೋಸ್ಕರ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೇನೆ, ಯುವಕರಿಗೆ ಕೆಲಸವನ್ನು ಕೊಡ್ತೇನೆ ಅಂತ ಹೇಳಿದ್ರು. ನೀವು ಯೋಚನೆ ಮಾಡಿ, 10 ವರ್ಷಗಳಾಯ್ತು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂತಂದ್ರೆ 10 ವರ್ಷಗಳಿಗೆ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಪಾಪ ಇದನ್ನು ನಂಬ್ಕೊಂಡು ಅನೇಕ ಜನ ಯುವಕರು ಮೋದಿ 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 ಅಂತ ಹೇಳೋರು. ಆದ್ರೆ ಇವತ್ತಿನವರಿಗೆ 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಕ್ಕಾಗಲಿಲ್ಲ. ಆ ಯುವತಿಯರು ಕೆಲಸ ಕೊಡಿ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಪಕೋಡ ಮಾರಕ್ ಹೋಗಿ, ಬೋಂಡ ಮಾರಕ್ ಹೋಗಿ ಅಂತ ಹೇಳ್ತಾರೆ. ಪೋಸ್ಟ್ ಗ್ರಾಜುಯೇಷನ್ ಮಾಡಿರೋರು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಗ್ರಾಜುಯೇಷನ್ ಮಾಡಿರ್ತಕ್ಕಂಥವ್ರು ಪಕೋಡ ಮಾರಕ್ ಹೋಗಿ ಅಂತ ಹೇಳಿದ್ರೆ, ಬೋಂಡ ಮಾರಕ್ ಹೋಗಿ ಅಂತ ಹೇಳ್ತಾರಲ್ಲ, ಇವರು ಪ್ರಧಾನಮಂತ್ರಿಯಾಗಿ ಹೇಳ್ತಕ್ಕಂಥ ಮಾತುಗಳ ಇವು ಅತ್ಯಂತ ಬೇಜವಾಬ್ದಾರಿತನದ ಮಾತುಗಳ ಇಲ್ವಾ ಅಂತಕ್ಕಂಥದ್ದನ್ನು ನೀವು ಚರ್ಚೆ ಮಾಡಬೇಕಾಗುತ್ತೆ. ಇದು ಕೂಡ ವಿಫಲ ಆಯಿತು. ಇದು 2ನೇ ಸುಳ್ಳು. 3ನೇ ಸುಳ್ಳು, ರೈತರ ಆದಾಯವನ್ನ ದುಪ್ಪಟ್ಟು ಮಾಡುತ್ತೇನೆ. 2022ನೇ ಇಸ್ವಿ ಒಳಗಡೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಅಂತ ಹೇಳಿದ್ರು. ಪಾಪ ರೈತರೆಲ್ಲ ಖುಷಿಯಾಗಿ ನಮ್ಮ ಆದಾಯ 2 ಪಟ್ಟು ಆಗ್ತದೆ ಅಂತೇಳಿ ಖುಷಿ ಪಟ್ಟರು. ಆದ್ರೆ ಇವತ್ತಿನವರಿಗೆ ರೈತರು ಖರ್ಚು ಮಾಡತಕ್ಕಂಥದ್ದು ಜಾಸ್ತಿ ಆಯ್ತಾ ಹೊರತು 2 ಪಟ್ಟು 3 ಪಟ್ಟು ಜಾಸ್ತಿ ಆಗಿದೆ ಹೊರತು ರೈತರ ಆದಾಯ 2 ಪಟ್ಟಾಗಲಿಲ್ಲ. ಆಯ್ತಾ? ಹೇಳಿ ನೀವೇ, ರೈತರ ಆದಾಯ 2 ಪಟ್ಟಾಗಿದೆಯಾ? ಆಮೇಲೆ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ ಅಂತ ಹೇಳಿದ್ರು. ಪೆಟ್ರೋಲ್ ಬೆಲೆ ಇಳಿಸ್ತೀನಿ, ಆಹಾರ ಪದಾರ್ಥಗಳ ಬೆಲೆಗಳು ಇಳಿಸ್ತೀನಿ, ಡೀಸೆಲ್ ಬೆಲೆ ಇಳಿಸ್ತೀನಿ, ಗ್ಯಾಸ್ ಬೆಲೆ ಇಳಿಸ್ತೀನಿ, ಅಡಿಗೆ ಎಣ್ಣೆ ಬೆಲೆ ಇಳಿಸ್ತೀನಿ, ಗೊಬ್ಬರದ ಬೆಲೆ ಇಳಿಸ್ತೀನಿ. ಇಳಿಸಿದ್ರ? ಹೇಳಿ ನೀವೇ. 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ. ಇವತ್ತು ಎಷ್ಟಾಗಿದೆ? 95 ರೂಪಾಯಿ. 2014ರಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ. ಇವತ್ತು 105 ರೂಪಾಯಿ. 2014ರಲ್ಲಿ 1 ಗ್ಯಾಸ್ ಸಿಲಿಂಡರ್ ಬೆಲೆ 414 ರೂಪಾಯಿ. ಇವತ್ತು 950 ರೂಪಾಯಿ. ಡಾಲರ್ಸ್ ಬೆಲೆಯನ್ನು ಕಡಿಮೆ ಮಾಡ್ತೀನಿ, ರೂಪಾಯಿ ಮೌಲ್ಯವನ್ನು ಹೆಚ್ಚು ಮಾಡ್ತೀನಿ ಅಂತ ಹೇಳಿದ್ರು. 2014ರಲ್ಲಿ
ಡಾಲರ್ ಬೆಲೆ 58 ರೂಪಾಯಿ, ಇವತ್ತು 83 ರೂಪಾಯಿ. ನರೇಂದ್ರ ಮೋದಿಜಿ, ನೀವು ರೂಪಾಯಿ ಮೌಲ್ಯವನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿ ಡಾಲರ್ ಬೆಲೆ ಹೆಚ್ಚು ಮಾಡಿದ್ರಲ್ಲ, ಇದು ದೇಶದ ಆರ್ಥಿಕತೆ ಮೇಲೆ ಪರಿಣಾಮವನ್ನು ಬೀರ್ತದ ಇರುವಂತಕ್ಕಂಥದನ್ನ ವಿಚಾರ ಮಾಡಬೇಕಾಗ್ತದೆ. ಸೊ ಹೀಗೆ ಎಲ್ಲ ಭರವಸೆಗಳು ಕೂಡ ಯಾವುದನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನರೇಂದ್ರ ಮೋದಿ ಅವರು ಇವತ್ತು 10 ವರ್ಷಗಳಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಪ್ರತಿ ಸಾರಿನೂ ಕೂಡ 2004ರಲ್ಲಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು. 2019ರಲ್ಲಿ ಪುಲ್ವಾಮಾ ಆರ್ಟಿಕಲ್ 370 ರದ್ದು ಮಾಡಿದೀವಿ ಅಂತೇಳಿ ಅಧಿಕಾರಕ್ಕೆ ಬಂದರು. ಆದರೆ 2024ರಲ್ಲಿ ಇವತ್ತು ಬೆತ್ತಲೆಯಾಗಿದ್ದಾರೆ. ಜನ ಸುಳ್ಳು ಅಂತೇಳಿ ಗೊತ್ತಾಗಿದೆ. ನರೇಂದ್ರ ಮೋದಿ ಹೇಳ್ತಕ್ಕಂಥದ್ದೆಲ್ಲ ನರೇಂದ್ರ ಮೋದಿ ಹೇಳೋದೆಲ್ಲ ಸುಳ್ಳು ಅಂತ ಹೇಳಿ ಗೊತ್ತಾಗಿದೆ. ನರೇಂದ್ರ ಮೋದಿ ಯಾವುದನ್ನು ಕೂಡ ಇತ್ತೀಚೆಗೆ ಒಂದು ಸುಳ್ಳು ಹೇಳಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ಹಿಂದುಳಿದ ವರ್ಗ ಅವರಿಗೆ ಕೊಡ್ತಿದ್ದಂತ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ. ದಲಿತರಿಗೆ ಕೊಡ್ತಿದ್ದಂತ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ದೊಡ್ಡ ಹಸಿ ಸುಳ್ಳನ್ನ ಹೇಳಿದ್ದಾರೆ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ಸರ್ಕಾರ ಬಂದ ಮೇಲೆ 2013ರಿಂದ 18ರವರೆಗೆ ಅಧಿಕಾರದಲ್ಲಿ ಇದ್ದಾಗ, ಅಥವಾ ಈಗ ಅಧಿಕಾರದಲ್ಲಿ ಬಂದಿದ್ದು 2023ರಿಂದ ಅಧಿಕಾರದಲ್ಲಿ ಬಂದಾಗ, ನಾವು ಯಾವತ್ತೂ ಕೂಡ ಮೀಸಲಾತಿ ಆದೇಶವನ್ನು ಬದಲಾವಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ. 1994ನೇ ಇಸ್ವಿನಲ್ಲಿ ಚಿನ್ನಪ್ಪರೆಡ್ಡಿ ವರದಿ ಆಧಾರದ ಮೇಲೆ ಅಂದು ಮುಖ್ಯಮಂತ್ರಿಯಾಗಿದ್ದಂತ ವೀರಪ್ಪ ಮೊಯ್ಲಿಯವರು ಚಿನ್ನಪ್ಪರೆಡ್ಡಿ ವರದಿಯ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕು 4% ಅಂತೇಳಿ ತೀರ್ಮಾನ ಮಾಡಿದ್ರು. ಅದರ ಆದದ್ದು ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ, ನಾನು ಹಣಕಾಸಿನ ಮಂತ್ರಿಯಾಗಿದ್ದೇನೆ. ಸುಮಾರು 30 ವರ್ಷಗಳಿಂದ ಮುಸಲ್ಮಾನರಿಗೆ ಮೀಸಲಾತಿ ಇದೆ. 30 ವರ್ಷಗಳಿಂದ ಈಗ ಕಾಂಗ್ರೆಸ್ನವರು ಹಿಂದುಳಿದ ಜಾತಿಯವರಿಗೆ ಕೊಡ್ತಾ ಇದ್ದಂತ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹಸಿ ಸುಳ್ಳು. ನೋಡಿ ಹೇಗೆ ಹಿಂದುಳಿದವರನ್ನ ಮುಸಲ್ಮಾನರ ಮೇಲೆ ಎತ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಲಿತರನ್ನ ಮುಸಲ್ಮಾನರ ವಿರುದ್ಧ ಎತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಹೀಗೆ ಈ ರೀತಿಯಾಗಿ ಸುಳ್ಳನ್ನ ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಸಲ್ಮಾನರಿಗೆ 4% 30 ವರ್ಷದಿಂದ ಇದ್ದದನ್ನ ಬಸವರಾಜ ಬೊಮ್ಮಾಯಿ ಅವರು ರದ್ದು ಮಾಡುದು. ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ಹೋದ್ರು. ಕೆಲವು ಮುಸಲ್ಮಾನ್ ಮುಖಂಡರು ರದ್ದು ಮಾಡಿದಂತ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಹೋದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಿಯರಿಂಗ್ ಬಂದಾಗ ಇದೇ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮುಸಲ್ಮಾನರಿಗೆ ಕೊಟ್ಟಿದ್ದಂತ 4% ರಿಸರ್ವೇಶನ್ ಅನ್ನ ನಾವು ಯಥಾಸ್ಥಿತಿ ಮುಂದುವರಿಸ್ತೇವೆ ಅಂತ ಅಫಿಡವಿಟ್ ಹಾಕಿದ್ದಾರೆ.
ಮತ್ತೆ ಮುಚ್ಚುಳಿಕೆಯನ್ನು ಕೂಡ ಬರ್ಕೊಂಡಿದ್ದಾರೆ, ಅಂಡರ್ಟೇಕ್ ಮಾಡಿದ್ದಾರೆ. ಇಲ್ಲಿ ನರೇಂದ್ರ ಮೋದಿಯವರೇ, ನಾವು ಮುಸಲ್ಮಾನರಿಗೆ 4% ಮೀಸಲಾತಿಯನ್ನ ಹೊಸದಾಗಿ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಸುಳ್ಳಲ್ವಾ? ನೀವೆಲ್ಲ ತಿಳ್ಕೋಬೇಕು ಇದನ್ನ. ಹಸಿ ಸುಳ್ಳು. ಬಹುಶಃ ನಾನು ರಾಜಕೀಯದಲ್ಲಿ 45 ವರ್ಷಕ್ಕೂ ಹೆಚ್ಚು ಕಾಲದಿಂದ ಇದ್ದೇನೆ. ಅನೇಕ ಜನ ಪ್ರೈಮ್ ಮಿನಿಸ್ಟರ್ಗಳನ್ನು ನೋಡಿದ್ದೇನೆ. ನರೇಂದ್ರ ಮೋದಿಯವರಷ್ಟು ಸುಳ್ಳು ಹೇಳತಕ್ಕಂಥ ಪ್ರಧಾನಮಂತ್ರಿ ಈ ದೇಶದಲ್ಲಿ ಯಾರೂ ಬಂದಿರಲಿಲ್ಲ. ಅಷ್ಟೊಂದು ಸುಳ್ಳನ್ನ ನರೇಂದ್ರ ಮೋದಿಯವರು ಹೇಳ್ತಾರೆ. ಅಷ್ಟೊಂದು ಸುಳ್ಳನ್ನ ಹೇಳ್ತಾರೆ. ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಮತದಾರರು ಪ್ರಜ್ಞಾವಂತರಿದ್ದಾರೆ, ರಾಜಕೀಯವಾಗಿ ಬುದ್ಧಿವಂತರಿದ್ದಾರೆ. ದಾರಿ ತಪ್ಪಿಸ್ತೀವಿ ಅಂತೇಳಿ ನೀವೇನಾದ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವತ್ತು ಇನ್ನೊಂದು ಮಾತು ಹೇಳಿದ್ರು ಬೆಳಗಾಂನಲ್ಲಿ. ಏನಪ್ಪಾ ಅಂತಂದ್ರೆ, ಶಿವಾಜಿ ಮಹಾರಾಜರು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಕಾಂಗ್ರೆಸ್ನವರು ಅವಮಾನ ಮಾಡಿದ್ರು. ಏನ್ ಮಾಡಿದೀವಪ್ಪ? ಕಾಂಗ್ರೆಸ್ನವರು ಅವಮಾನ ಮಾಡಿದ್ರು. ನಿಜ ಹೇಳಬೇಕು ಅಂತಂದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತ್ಯೋತ್ಸವನ್ನ ಸರ್ಕಾರವೇ ಮಾಡಿದ್ದು ಸಿದ್ದರಾಮಯ್ಯ ಕಾಲದಲ್ಲಿ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನ್ ಮಾಡಿದ್ದು, ಯಡಿಯೂರಪ್ಪ ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತ್ಯೋತ್ಸವವನ್ನು ಮಾಡಿದ್ದು ನಾನು, ಸಿದ್ದರಾಮಯ್ಯ. ಯಡಿಯೂರಪ್ಪ ಮಾಡಿದ್ರ? ಬಸವರಾಜ ಬೊಮ್ಮಾಯಿ ಮಾಡಿದ್ರ? ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿದ್ರು, ಸ್ವಾಭಿಮಾನವನ್ನು ಪ್ರದರ್ಶನ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತ್ಯೋತ್ಸವವನ್ನು ಮಾಡಿದ್ದು ಈ ಸಿದ್ದರಾಮಯ್ಯ ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಸವಾದಿ ಶರಣರು ಬಹಳ, ಬಸವಾದಿ ಶರಣರ ಬಗ್ಗೆ ಉದ್ದುದ್ದನೆ ಭಾಷಣ ಮಾಡ್ತಾರಲ್ಲ. ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದವರು ಯಾರು ಮಾಡಿದ್ರು? ಯಡಿಯೂರಪ್ಪ ಮಾಡಿದ್ರ? ಬಸವರಾಜ ಬೊಮ್ಮಾಯಿ ಮಾಡಿದ್ರ? ಜಗದೀಶ್ ಶೆಟ್ಟರ್ ಮಾಡಿದ್ರ? ವೀರೇಂದ್ರ ಪಾಟೀಲ್ ಮಾಡಿದ್ರ? ನಿಲಿಂಗಪ್ಪ ಮಾಡಿದ್ರ? ಯಾರು ಮಾಡಿದ್ದು? ಅಪ್ಪನಗೌಡ್ರೆ? ಯಾರು ಮಾಡಿದ್ದು? ನಮ್ಮ ಸರ್ಕಾರ ಮಾಡಿದ್ದು. ಅವ್ರು ಯಾರು ಮಾಡಿರ್ಲಿಲ್ಲ. ಸಾಂಸ್ಕೃತಿಕ ನಾಯಕ ಅಂತ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇಡ್ತಕ್ಕಂಥ ಆದೇಶ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥ ಇದು ನಾವು ಮಾಡಿದ್ದು. ಅವ್ರೇನ್ ಮಾಡಿದ್ರು? ಯಡಿಯೂರಪ್ಪ ಮಾಡಿದ್ರ? ಬಸವರಾಜ ಬೊಮ್ಮಾಯಿ ಮಾಡಿದ್ರ? ನರೇಂದ್ರ ಮೋದಿ ಅವರು ಹೇಳಿದ್ರ? ನರೇಂದ್ರ ಮೋದಿ ಅವರೇ, ಇದನ್ನು ತಿಳ್ಕೊಳ್ಳಿ. ನೀವು ಸುಳ್ಳು ಹೇಳಿ ರಾಜಕೀಯ ಮಾಡಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಭ್ರಮೆಯಲ್ಲಿ ಇರಬೇಡಿ. ಪದೇ ಪದೇ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ನೀವು ಅಧಿಕಾರದಲ್ಲಿದ್ದಾಗ ಏನು ಮಾಡಲಿಲ್ಲ, ಬಡವರು ಕೆಲಸ ಮಾಡಲಿಲ್ಲ, ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಬಸವಾದಿ ಶರಣರು ಹೇಳಿದ್ರು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಸಂವಿಧಾನದಲ್ಲಿ ಹೇಳಿದ್ರು. ನೀವು ಅದನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರ? ಮಾಡಲಿಲ್ಲ. ನಮ್ಮ ಸಂವಿಧಾನದ ಬಗ್ಗೆನೇ ಅವರಿಗೆ ಗೌರವ ಇಲ್ಲ, ಬಿಜೆಪಿಯವರಿಗೆ ಗೌರವ ಇಲ್ಲ, ಸಾಮಾಜಿಕ ನ್ಯಾಯದ ಬಗ್ಗೆ ಗೌರವ ಇಲ್ಲ, ಮೀಸಲಾತಿ ಬಗ್ಗೆ ಅವರಿಗೆ ವಿರೋಧ ಇದೆ. ಇದನ್ನ ತಿಳ್ಕೋಬೇಕಾಗ್ತದೆ. ಯಾವತ್ತೂ ಕೂಡ ಮೀಸಲಾತಿಗೆ ಪರವಾಗಿಲ್ಲ. ಮಂಡಲ್ ಕಮಿಷನ್ ವರದಿಯನ್ನ ವಿರೋಧ ಮಾಡಿದವರು ಯಾರು? ಮಂಡಲ್ ಕಮಿಷನ್ ವರದಿಯನ್ನ
ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ವಿರೋಧ ಮಾಡಿದವರು ಯಾರು? ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಮುನ್ಸಿಪಾಲಿಟಿ, ನಗರ ಪಾಲಿಕೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟದ್ದು, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟದ್ದು, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟದ್ದು ಯಾರು? 74th ಅಮೆಂಡ್ಮೆಂಟ್ ಅನ್ನ ಮಾಡಿ 74th ಅಮೆಂಡ್ಮೆಂಟ್ ಅನ್ನ ಮಾಡಿ ರಾಜೀವ್ ಗಾಂಧಿ ಅವರು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಗೊಂಡ್ಬಂದರು. ಆ ತಿದ್ದುಪಡಿ ಆದ್ಮೇಲೆ ಕರ್ನಾಟಕದಲ್ಲಿ ಅದು ಜಾರಿಯಾಯಿತು. ಮಹಿಳೆಯರಿಗೆ ಮೀಸಲಾತಿ, ಹಿಂದುಳಿದವರಿಗೆ ಮೀಸಲಾತಿ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ, BCMA, BCMP ಆಯ್ತು. ಅದನ್ನು ವಿರೋಧ ಮಾಡಿದವರು ಯಾರು? ಮಿಸ್ಟರ್ ರಾಮಾ ಜೋಯಿಸ್. ಯಾವ ಪಾರ್ಟಿಯವರು ರಾಮಾ ಜೋಯಿಸ್? RSS ಬಿಜೆಪಿಯ ಉಪಾಧ್ಯಕ್ಷರಾಗಿ ಇದ್ದುಕೊಂಡು, ಬಿಜೆಪಿಯ ರಾಜ್ಯಸಭಾ ಸದಸ್ಯರಾಗಿ ಇದ್ದುಕೊಂಡು ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಾಗ, ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಾಗ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಾಗ ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದವರು ಮಿಸ್ಟರ್ ರಾಮಾ ಜೋಯಿಸ್. ಮಿಸ್ಟರ್ ರಾಮಾ ಜೋಯಿಸ್. ಇದು ತಿಳ್ಕೋಬೇಕು, ಮಹಿಳೆಯರು ತಿಳ್ಕೋಬೇಕು, ಹಿಂದುಳಿದವರು ತಿಳ್ಕೋಬೇಕು, ಅಲ್ಪಸಂಖ್ಯಾತರು ತಿಳ್ಕೋಬೇಕು. ಅದೃಷ್ಟವಶಾತ್ ರಾಮಾ ಜೋಯಿಸ್ ಹಾಕಿದ್ದಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಅವರು ತಿರಸ್ಕಾರ ಮಾಡಿದ್ರು. ಹಾಗಾಗಿ ಇವತ್ತು ಕೂಡ ಹಿಂದುಳಿದವರಿಗೆ ಮೀಸಲಾತಿ, ಮಹಿಳೆಯರಿಗೆ ಮೀಸಲಾತಿ ಅದು ಕಂಟಿನ್ಯೂ ಆಗ್ತಾ ಇದೆ. ನಾನು ಬಿಜೆಪಿಯವರಿಗೆ ಕೇಳ್ತೀನಿ, ನಿಮ್ಮ ನರೇಂದ್ರ ಮೋದಿ ಅವರು ಹೇಳ್ತಾರಲ್ಲ, ಸುಪ್ರೀಂ ಕೋರ್ಟ್ ಅವರೇ ಒಪ್ಕೊಂಡಿದ್ದಾರೆ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಿರೋದನ್ನ ಸುಪ್ರೀಂ ಕೋರ್ಟ್ ನವರು ಒಪ್ಕೊಂಡಿದ್ದಾರೆ. ಈಗ ನರೇಂದ್ರ ಮೋದಿ ಅವರು ಸಂವಿಧಾನ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ನರೇಂದ್ರ ಮೋದಿ ಅವರಿಗೆ ಸಂವಿಧಾನ ಗೊತ್ತಿಲ್ಲ. ಆರ್ಟಿಕಲ್ 15, ಆರ್ಟಿಕಲ್ 16 ಏನ್ ಹೇಳ್ತದೆ? 15, ಆರ್ಟಿಕಲ್ 15, ಆರ್ಟಿಕಲ್ 16 ಏನ್ ಹೇಳ್ತದೆ? ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರು ಯಾವುದೇ ಜಾತಿ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಎಲ್ಲರಿಗೂ ಕೂಡ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳ್ತದೆ. ಆರ್ಟಿಕಲ್ 15, ಆರ್ಟಿಕಲ್ 16 ಇದು ಗೊತ್ತಿದೆಯಾ ನರೇಂದ್ರ ಮೋದಿ? ನಿಮಗೆ ಗೊತ್ತಿದೆ? ನಿಮಗೆ ಗೊತ್ತಿದ್ರೆ ಹಿಂಗೆಲ್ಲ ಮಾತಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಹಿಂದುಳಿದವರಿಗೆ ಕೊಟ್ಟಿದ್ದಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಡಕ್ ಹೋಗಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಕ್ ಹೋಗ್ತಿರ್ಲಿಲ್ಲ. ಇಂತಹ ಸುಳ್ಳು ಹೇಳಕ್ಕೆ ನರೇಂದ್ರ ಮೋದಿ ಅವರು ಹೋಗ್ತಿರ್ಲಿಲ್ಲ. ಹೊಸ ಸಂವಿಧಾನ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ, ಅಥವಾ ಗೊತ್ತಿದ್ರು ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ನಾವು ನಿಮ್ಮ ವೋಟ್ ಕೇಳ್ತಕ್ಕಂಥ ನೈತಿಕತೆಯನ್ನು ಉಳಿಸ್ಕೊಂಡಿದ್ದೀವಿ. ನಾನು ಮುಖ್ಯಮಂತ್ರಿ ಆಗಿದ್ದೆ ಹಿಂದೆ 2003ರಿಂದ 2018ರವರೆಗೆ 165 ಭರವಸೆಗಳನ್ನು ಕೊಟ್ಟಿದ್ದವು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದವು. ಅದ್ರ ಜೊತೆಗೆ 30 ಹೊಸ ಕಾರ್ಯಕ್ರಮಗಳನ್ನು ಕೂಡ ಮಾಡಿದವು. ಅನ್ನ ಭಾಗ್ಯ ಕೊಟ್ಟವ್ರು ಯಾರು? ಕೃಷಿ ಭಾಗ್ಯ ಕೊಟ್ಟವ್ರು ಯಾರು? ಕ್ಷೀರಧಾರೆ ಕೊಟ್ಟವ್ರು ಯಾರು? ಕ್ಷೀರ ಭಾಗ್ಯ ಕೊಟ್ಟವ್ರು ಯಾರು? ಮೈತ್ರಿ ಮನಸ್ವಿನಿ ಮಾಡಿದವ್ರು ಯಾರು? ವಿದ್ಯಾಸಿರಿ ಮಾಡಿದವ್ರು ಯಾರು? ಇಂದಿರಾ ಕ್ಯಾಂಟೀನ್ ಮಾಡಿದವ್ರು ಯಾರು? ಸಾಲ ಮನ್ನಾ ಮಾಡಿದವರು ಯಾರು? ಶಾಲೆ ಭಾಗ್ಯ ಮಾಡಿದವ್ರು ಯಾರು? ಸೌಭಾಗ್ಯ ಮಾಡಿದವ್ರು ಯಾರು? ಬಿಜೆಪಿ ಸರ್ಕಾರ ಮಾಡಿತ್ತ? 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟು 60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. Not even 10% of the promises which they have made to the people of Karnataka. ನಾಚಿಕೆ ಆಗಲ್ಲ ನಿಮಗೆ?
ಇದನ್ನ ಹೇಳ್ಬೇಕು. ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಹೇಳ್ಬೇಕು, ಮನೆ ಮನೆಗೆ ಹೋಗಿ ಹೇಳ್ಬೇಕು. ನಾವು 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸುತ್ತಾರೆ. ಈ ಸಾರಿ ಮ್ಯಾನಿಫೆಸ್ಟೋದಲ್ಲಿ ಹೇಳಿರ್ತಕ್ಕಂಥ 82 ಭರವಸೆಗಳನ್ನು ಈಡೇರಿಸಿದ್ದೀವಿ. ಅದ್ರ ಜೊತೆಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು. 5 ಗ್ಯಾರಂಟಿಗಳು ನಾನು DK ಶಿವಕುಮಾರ್ ನಮ್ಮ KPCC ಅಧ್ಯಕ್ಷ ಇಬ್ಬರು ಸೈನ್ ಮಾಡಿ ಗ್ಯಾರಂಟಿ ಚೆಕ್ಗೆ ಸೈನ್ ಮಾಡಿ ಮನಮನೆಗೆ ಕೊಟ್ಟಿದ್ದು. ನಾವು ಅಧಿಕಾರಕ್ಕೆ ಬಂದ್ರೆ ಈ 5 ಗ್ಯಾರಂಟಿಗಳನ್ನ ಮೊದಲನೇ ವರ್ಷನೇ ಜಾರಿ ಮಾಡುತ್ತೇವೆ. ಈಗ ಜಾರಿಯಾಗಿದವೋ ಇಲ್ಲ? ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೇವೆ. ಇಲ್ಲಿ ಹೆಣ್ಮಕ್ಳು ಕೊಟ್ಟಿದ್ದಾರೆ. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದದ್ದು. ಮೇ 20, 2023 ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ನೀವೆಲ್ಲ ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಾ ಇಲ್ಲ? ತಿರುಗಾಡ್ತಾ ಇದ್ದೀರಾ? ಇವತ್ತಿನವರೆಗೆ ಜೂನ್ 11ರಿಂದ ಇವತ್ತಿನವರೆಗೆ 200 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಯಾರು ಕೂಡ ಟಿಕೆಟ್ ತಗೊಳ್ಳಂಗಿಲ್ಲ. ನಾನು ಅರಸೀಕೆರೆಗೆ ಹೋಗಿದ್ದೆ ಮೊನ್ನೆ. ಅಲ್ಲಿ ಭಾಷಣ ಮಾಡುವಾಗ ಒಬ್ಬ ಹೆಣ್ಮಗಳು ಬಂದು ಒಂದು ಊರಾರ ಹಿಡ್ಕೊಂಡು ಬಂದಿದ್ದು. ನಾನು ಏನು ಈ ಊರಾರ ಅಂತ ಕೇಳಿದಾಗ ಆ ಅಮ್ಮ ಟಿಕೆಟ್ ತಗೊಂಡಿದ್ರಲ್ಲ, ಫ್ರೀ ಟಿಕೆಟ್, ಆ ಟಿಕೆಟ್ ಮೇಲೆ ಒಂದು ಊರಾರ ಮಾಡಿದ್ರು. ನನಗೆ ಆ ಊರಾರ ಹಾಕಿದ್ರು. ನಾನು ಕೇಳಿದೆ, ನೋಡಿ ನೀವು ಫ್ರೀ ಬಸ್ ಮಾಡಿರೋದ್ರಿಂದ ನಾನು ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದೆ, ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೆಲ್ಲ ಹೋಗಿದ್ದೆ, ನಮ್ಮ ನೆಂಟರ ಮನೆಗಳಿಗೆಲ್ಲ ಹೋಗಿದ್ದೆ, ತವ್ರ ಮನೆಗೆಲ್ಲ ಹೋಗಿದ್ದೆ ಅಂತೇಳಿ ಊರಾರ ಹಾಕಿ ನನಗೆ ಬಹಳ ಖುಷಿಯಿಂದ ಅವರು ಕೃತಜ್ಞತೆಗಳನ್ನ ಹೇಳಿದ್ರು. ಸುಮ್ಮನೆ ಹೇಳ್ತಾರ? ಈಗ ತಾನೇ ನೋಡಿದೆ. ನಾನು ಒಬ್ಬ ಹೆಣ್ಮಗಳು ಖುಷಿಯಿಂದ ಹೇಳ್ತಾಳೆ, 2,000 ರೂಪಾಯಿ ನಾವು ಎಂಥದ್ದು ಗೃಹಲಕ್ಷ್ಮಿ ಕೊಡ್ತಾ ಇದೀವಲ್ಲ 2,000 ರೂಪಾಯಿ, ಅದನ್ನು ಉಳಿಸಿ ಒಂದು ಮೊಬೈಲ್ ಫೋನ್ ತಗೊಂಡಿದ್ದಾರೆ. ಒಂದು ಮೊಬೈಲ್ ಫೋನ್, ಅದರಲ್ಲಿ ನನ್ನ ಫೋಟೋ ಹಾಕೊಂಡಿದ್ದಾರೆ. ಒಬ್ಬ ವಿದ್ಯಾರ್ಥಿ ಇತ್ತೀಚೆಗೆ PUC ರಿಸಲ್ಟ್ ಬಂತು. ಆ PUC ರಿಸಲ್ಟ್ ಅಲ್ಲಿ ರ್ಯಾಂಕ್ ತಗೊಂಡಿರೋ ವಿದ್ಯಾರ್ಥಿ, ಆ ಹುಡುಗ ಹೇಳ್ತಾನೆ, ನಮ್ಮ ತಾಯಿ, ನಮ್ಮ ಅಪ್ಪ ಸತ್ತೋದ್ಮೇಲೆ ನಮ್ಮ ತಾಯಿ ಬಹಳ ಕಷ್ಟಪಟ್ಟು ನನಗೆ ಓದಿಸ್ತಾ ಇದ್ದು, ಸಿದ್ದರಾಮಯ್ಯನವರು 2,000 ಕೊಟ್ಟ ಮೇಲೆ ನನಗೆ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಹೀಗೆ ನಾವು 5 ಗ್ಯಾರಂಟಿಗಳು, ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಮಾಡಿದೀವೋ ಇಲ್ಲ? 5 ಜಾರಿ ಮಾಡಿದೀವೋ ಇಲ್ಲ? ಇಲ್ಲಂದ್ರೆ ಮಾಡಿದ್ರೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಾವು ನುಡಿದಂತೆ ನಡೆದಿದ್ದೀವಿ, ಪಟ್ಟ ಮಾರ್ಗದಂತೆ ನಡ್ಕೊಂಡಿದ್ದೀವಿ. ದಯಮಾಡಿ ರಾಜಶೇಖರ್ ಇಟ್ನಾಳ್ ಅವರನ್ನ ಗೆಲ್ಲಿಸಿ, ಈ ಸಾರಿ ಗೆಲ್ಲಿಸಿ. ಕಾಂಗ್ರೆಸ್ ಪಕ್ಷ ಕೈ ಹಿಡಿ, ನಮಗೆ ಶಕ್ತಿ ಕೊಡಿ ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಮಾಡ್ತೀರಿ ಅಲ್ವಾ? ಬಿಜೆಪಿ ಸುಳ್ಳು ಹೇಳಿಲ್ಲ, ನಾವು ನಿಮ್ಮನ್ನು ತಪ್ಪದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ. ಏನ್ ಮಾತು ಕೊಟ್ಟಿದ್ದೋ ಆ ಮಾತಿನಂತೆ ನಡ್ಕೊಂಡಿದ್ದೀವಿ. ನೀವು ಆಶೀರ್ವಾದ ಮಾಡಬೇಕು ಬೇಡ? ಆಶೀರ್ವಾದ ಮಾಡಬೇಕು ಬೇಡ? ದಯಮಾಡಿ 7ನೇ ತಾರೀಕು ಕ್ರಮ ಸಂಖ್ಯೆ 2. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.